ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದು ಮಹಿಳೆಯರಿಗೆ ಏನಂದರೆ, ಉಚಿತ ಏನು ಬಸ್ ಪ್ರಯಾಣ ಮಾಡ್ತಾ ಇದ್ದಾರೆ ಅಂಥ ಮಹಿಳೆಯರಿಗೆ ಇಲ್ಲಿ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು. ಯಾಕೆಂತಂದರೆ ಮಹಿಳೆಯರಿಗೆ ಕೆಲವರಿಗೆ ಮಾಹಿತಿ ಇರುತ್ತೆ ಮತ್ತು ಕೆಲವರಿಗೆ ಮಾಹಿತಿ ಇರೋದಿಲ್ಲ. ಯಾಕಂತಂದರೆ ಪುರುಷರೇ ಎಲ್ಲ ಮನೆಯಲ್ಲಿ ಒಂದು ಮಾಹಿತಿನ ತಿಳ್ಕೊಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ಪುರುಷರಾದರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮಹಿಳೆಯರಿಗೆ ಇದು ಒಂದು ವಿಶೇಷವಾಗಿರುವಂಥ ಮಾಹಿತಿ. ಉಚಿತ ಯಾರು ಪ್ರಯಾಣ ಮಾಡ್ತಾಯಿದ್ದಾರೆ, ಮಹಿಳೆಯರು ಆಲ್ಮೋಸ್ಟ್ ಎಲ್ಲರೂ ಕರ್ನಾಟಕದಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ವಿಶೇಷವಾಗಿ ಅವರು ಮಾಹಿತಿನ ತಿಳ್ಕೊಳ್ಬೇಕು. ಏನು ಅಂದರೆ, ಈಗ ಹೊಸ ವರ್ಷದಲ್ಲಿ 2025ರಲ್ಲಿ ಏನು ಮಾಹಿತಿ ಬಂದಿದೆ ಅಂದರೆ, ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೋಜನೆಯಿಂದ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಪಡ್ಕೊಳ್ಬೇಕು. ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಆಧಾರ್ ಕಾರ್ಡ್ ಮುಖಾಂತರ ನೀವು ತಿರುಗಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಮಾಹಿತಿ ಬರ್ತಾ ಇರುವಂಥದ್ದು. ಅದಕ್ಕಾಗಿ ಇಲ್ಲಿ ನೀವು ಒಂದು ಲಿಂಕ್ ಮುಖಾಂತರ ನೀವು ಸ್ಮಾರ್ಟ್ ಕಾರ್ಡ್ನ ಪಡ್ಕೊಳ್ಳೋದು ಯಾವ ರೀತಿ ಎಲ್ಲ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ರೀತಿ ಹೊಸ ಅಪ್ಡೇಟ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತೆ ಸ್ನೇಹಿತರೆ. ಆಗ ನೀವು ವಿಡಿಯೋನ ನೋಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಯಾವುದೇ ಒಂದು ಮಾಹಿತಿ ತಿಳ್ಕೊಳ್ಬೇಕಂತಂದ್ರೆ ನೋಟಿಫಿಕೇಷನ್ ಬಂದರೆ ನಿಮಗೆ ಮಾಹಿತಿ ತಿಳಿಯುತ್ತೆ. ಅದಕ್ಕಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಪ್ರತಿ ಬಾರಿ. ನೋಡಿ ಸ್ನೇಹಿತರೆ, ಇಲ್ಲಿ ಉಚಿತವಾಗಿ ಬಸ್ ಪ್ರಯಾಣ ಮಹಿಳೆಯರು ಮಾಡ್ತಾಯಿದ್ದೀರಾ. ಇಲ್ಲಿ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಲಿಂಕ್ಗಳು ಕೆಲವರು ಹೊಸ ವರ್ಷದಲ್ಲಿ ಈ ರೀತಿ ಅರ್ಜಿ ಸಲ್ಲಿಸಿ, ಆ ರೀತಿ ಅರ್ಜಿ ಸಲ್ಲಿಸಿ ಅಂತ ಬರ್ತಾ ಇರುವಂಥದ್ದು ಲಿಂಕ್ಗಳು. ಡೈರೆಕ್ಟಾಗಿ ನೀವು ಮೊಬೈಲ್ ಮುಖಾಂತರ ಅರ್ಜಿ ಸಲ್ಲಿಸಿ ನೀವು ಒಂದು ಸ್ಮಾರ್ಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ. ಆ ರೀತಿ ಯಾರೂ ಕೂಡ ಯಾವುದೇ ಲಿಂಕ್ ಬಂದರೂ ಕೂಡ ದಯವಿಟ್ಟು ಹೇಳ್ತೀನಿ, ಯಾವ ಲಿಂಕ್ ಕೂಡ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಹೇಳಿದರೂ ಕೂಡ ಬೇರೆ ಒಂದು ಕ್ರೋಮ್ ಬ್ರೌಸರಲ್ಲಿ ನೀವು ಸ್ವೈಪ್ ಮಾಡ್ತಾಯಿದ್ರೆ ಅಲ್ಲಿ ಕೆಲವು ಲಿಂಕ್ಗಳು ಬರ್ತಾ ಇರುವಂಥದ್ದು. ಆ ಲಿಂಕ್ಗಳು ಬಂದಾಗ ನೀವು ಏನಾದರೂ ಕ್ಲಿಕ್ ಮಾಡಿದರೆ, ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಲಿಂಕ್ ಅಂತ ಬಂದರೆ ದಯವಿಟ್ಟು ಯಾರು ಕೂಡ ಆ ಲಿಂಕ್ಗಳು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಆ ಲಿಂಕ್ಗಳು ಫ್ರಾಡ್. ಅಂದರೆ ಈಗ ನೋಡಿ, ಜನರು ಎಷ್ಟು ಎಲ್ಲ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಜನ್ರೇಷನ್, ಅಂದರೆ ಆ ರೀತಿ ಕಳ್ಳರು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಆ ರೀತಿ ನಿಮ್ಮ ಒಂದು ಬ್ಯಾಂಕ್ ಖಾತೆ ಜೀರೋ ಮಾಡಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ. ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಲಿಂಕ್ಗಳು ಕ್ಲಿಕ್ ಮಾಡಿದರೆ ದಯವಿಟ್ಟು ಕ್ಲಿಕ್ ಮಾಡಿ ಅಂದರೆ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಯಾರಾದರೂ OTP ಕೇಳಿದರೆ OTP ಹೇಳಲಿಕ್ಕೆ ಹೋಗಬೇಡಿ. ನಿಮ್ಮ ಬ್ಯಾಂಕ್ ಸೇಫ್ ಇರ್ಬೇಕಂದ್ರೆ ಈ ರೀತಿ ಲಿಂಕ್ಗಳ ಮುಖಾಂತರ ನೀವು ದೂರ ಇರಬೇಕಾಗುತ್ತೆ. ಇಲ್ಲಿ ನಿಮಗೆ ಲೈವ್ ಪ್ರೂಫ್ ಆಗಿ ನಾನು ಏನು ಹೇಳಲಿಕ್ಕೆ ಬಂದಿನಿ ನೋಡಿ. ಇಲ್ಲಿ ಶಕ್ತಿ ಯೋಜನೆ ಮೂಲಕ ಅರ್ಜಿ ಸಲ್ಲಿಸೋದು ಅಂತಂದರೆ ಇಲ್ಲಿ ಈ ಲಿಂಕ್ ಓಪನ್ ಆಗಬೇಕು. ಈ ಸರ್ಕಾರದ ಆದೇಶ ಕೂಡ ಇಲ್ಲ. ಆ ರೀತಿಯಾಗಿ ಇಲ್ಲಿ 2025ರಲ್ಲಿ ಈ ರೀತಿ ಮಾಹಿತಿ ಏನಾದರೂ ನಿಮಗೆ ಬಂದಲ್ಲಿ ನೀವು ಡೈರೆಕ್ಟಾಗಿ ಸೇವಾ ಸಿಂಧುಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲ ಗ್ರಾಮ 1 ಕರ್ನಾಟಕ 1 ಬೆಂಗಳೂರು ಅನ್ನೋರಿಗೆ ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಡ್ತಾರೆ. ಸೋಷಿಯಲ್ದಲ್ಲಿ ಕೊಟ್ಟರು ಕೂಡ ಸೋಷಿಯಲ್ ಒಂದು ಅಂದರೆ ಜನರಿಗೆ ಕೂಡ ಮೊಬೈಲಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ಕಾರಣಕ್ಕೂ ಅದು ಬಹುಶಃ ಕೊಡೋದಿಲ್ಲ. ಇಲ್ಲಿ ಕೊಟ್ಟಿದ್ರೂ ಕೂಡ ಈ ರೀತಿಯಾಗಿ ಲಿಂಕ್ ಓಪನ್ ಆಗಬೇಕು. ಇದು ಸರ್ಕಾರದ ವೆಬ್ಸೈಟ್ ಇರೋದರಿಂದ ಈ ಲಿಂಕ್ ಓಪನ್ ಆದರೆ ನೀವು ಈ ಲಿಂಕ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಿದರೆ ಯಾವುದೇ ತೊಂದರೆ ಆಗೋದಿಲ್ಲ. ಇದು ಡೈರೆಕ್ಟಾಗಿ ಈ ಒಂದು ಸರ್ಕಾರದ ಯೋಜನೆಯ ಗ್ಯಾರಂಟಿ ಯೋಜನೆಗಳ ಒಂದು ಲಿಂಕ್ ಆಗಿರೋದ್ರಿಂದ ಇದರಲ್ಲಿ ಏನು ಮೋಸ ಇರೋದಿಲ್ಲ. ಇದರಲ್ಲಿ ಲಿಂಕ್ ಓಪನ್ ಆದರೆ ಮಾತ್ರ ನೀವು ಅರ್ಜಿ ಸಲ್ಲಿಸಿ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬೇರೆ ವೆಬ್ಸೈಟ್ಗೆ ಹೋಗಿ ನೀವು ಸಲ್ಲಿಸಬೇಡಿ. ಇಲ್ಲ ಗ್ರಾಮ 1 ಬೆಂಗಳೂರು ಅನ್ನೋರು ಏನಾದರೂ ಅರ್ಜಿ ಸಲ್ಲಿಸಿದರೆ ಮಾತ್ರ ನೀವು ಸಲ್ಲಿಸಿ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಶಕ್ತಿ ಯೋಜನೆ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಓಪನ್ ಆಗ್ತಾಯಿಲ್ಲ. ಇದು ನಿಮಗೆ ಜೀರೋ ಬ್ಯಾಂಕ್ ಬ್ಯಾಲೆನ್ಸ್ ಆಗುವ ಸಮಸ್ಯೆ ಬಂದಿದೆ. ಅದಕ್ಕಾಗಿ ಯಾರೂ ಕೂಡ ಮಹಿಳೆಯರಿಗೆ ಲಿಂಕ್ ಬಂದರೂ ಕೂಡ ಮಹಿಳೆಯರ ಹತ್ರ ಕೂಡ ಮೊಬೈಲ್ ಇರುವುದರಿಂದ ಈ ರೀತಿ ಫ್ರಾಡ್ಗಳು ಈ ರೀತಿ ಯೋಚನೆ ಮಾಡಿ ಇಂಥ ಲಿಂಕ್ಗಳನ್ನು ಕ್ರಿಯೇಟ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಒಂದು ಸ್ಮಾರ್ಟ್ ಕಾರ್ಡ್ ಅವಶ್ಯಕತೆ ಇಲ್ಲ. ನೀವು ಮೊದಲೇ ಯಾವ ರೀತಿ ಆಧಾರ್ ಕಾರ್ಡ್ ತೆಗೆದುಕೊಂಡು ಓಡಾಡ್ತಿದ್ರೆ ಅದೇ ರೀತಿಯಾಗಿ ಮುಂದೆ ಕೂಡ ಪ್ರಯಾಣ ಮಾಡಿ. ಆ ರೀತಿ ಏನಾದರೂ ಸರ್ಕಾರದ ಆದೇಶ ಬಂದರೆ ನಾವು ಕೂಡ ಒಂದು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿರ್ತೀವಿ. ನಮ್ಮ ಒಂದು ಚಾನಲ್ ಮೇಲೆ ನೀವು ನಂಬಿಕೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಯಾವುದೇ ಒಂದು ಮೋಸದ ಒಂದು ಲಿಂಕ್ಗಳು ನಿಮಗೆ ಶೇರ್ ಮಾಡೋದಿಲ್ಲ ಅಂತ ಹೇಳುತ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.